ಡಾಕ್ಟರ್ ಶೈಲೇಂದ್ರ ಬೆಲ್ದಾಲ್. ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 258. ಆಯ್ತು, ಹೇಳಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅಗ್ನಿಶಾಮಕ ದಳದ ಹೊಸ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ಪ್ರಶ್ನೆಯನ್ನು ಮಾಡುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನಾನು ಜನರ ಆಶೀರ್ವಾದ ಶಾಸಕ ಆಗಿದೆ ಮೇಲೆ ಕೂಡ ಸುಮಾರು ಸಲ ಬಜೆಟ್ ಮೇಲೆ ಡಿಸ್ಕಷನ್ಗೆ, ರಾಜ್ಯಪಾಲರ ಭಾಷಣ ಮೇರೆಗೆ ಎಲ್ಲಾ ಸಮಯದಲ್ಲಿ ಬೆಳಗಾವಿ ಆಗಲಿ ಬೆಂಗಳೂರಾಗಲಿ ಸುಮಾರು 4 ವಿಧಾನಸಭಾ ನಮ್ಮ ಅಧಿವೇಶನದಲ್ಲಿ ಮಾತಾಡಿದ ಪ್ರಶ್ನೋತ್ತರ ಪ್ರಶ್ನೆ ಅಂತ ಕೇಳಿ ಒಮ್ಮೆ. ನೀವು ಬೇಕಾದನ್ನು ಕೇಳದೆ ಎಲ್ಲ ಮಾತಾಡ ಅಲ್ಲಿಗೆ ಬರೋ ಟೈಮ್ ಮುಗೀತದೆ. ಮತ್ತೆ ಯಾವ್ದು ಬೇಕಾದ ಇಂಪಾರ್ಟೆಂಟ್ ಆಗಿ ಶುರು ಕ್ವಶನ್ ಅದ, ಸ್ವಲ್ಪ 5-10 ನಿಮಿಷ ಟೈಮ್ ಕೊಡಿ ಸರ್ ದಯವಿಟ್ಟು. ಫಸ್ಟ್ ಮುಹೂರ್ತದ ಇವತ್ತೇ ಫಸ್ಟ್ ಕ್ವಶನ್ ನಂದೇ ಇದೆ, 5 ನಿಮಿಷ ಸಮಯ ಕೊಡಿ ಸರ್. ಆದ್ರೆ ನೀವು ಡೈರೆಕ್ಟ್ ಪ್ರಶ್ನೆಗೆ ಬಂತ ಕೆಲವೊಂದು ಸಮಯ ಕೊಡುವ, ಅದು ಮಹತ್ವ ಬೇಕಲ್ಲ ಟೈಮ್ಗೆ. ನನ್ನ ವಿಧಾನಸಭಾ ಕ್ಷೇತ್ರದ ಬಹುತೇಕ ನನಗನ್ನಿಸ್ತ ರಾಜ್ಯದಲ್ಲೇ ಹಳ್ಳಿಲಿಂದ ಕೂಡದಂತ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುಮಾರು 155 ಗ್ರಾಮ ಇದೆ, ಸುಮಾರು ಒಂದು 22 ತಾಂಡಗಳಿವೆ ಅಧ್ಯಕ್ಷರೇ. ಮನೇಕಳಿ ಗ್ರಾಮ ಕೇಂದ್ರ ಸ್ಥಾನ ಇದೆ. ನಮ್ಮ ಕ್ಷೇತ್ರಕ್ಕೆ ಯಾವುದೇ ತಾಲೂಕ ಇಲ್ಲ. ಜನ ಬೀದರ್ಕ್ಕೆ ಹೋಗ್ಬೇಕು, ಚಿಡಗುಪ್ಪ ಹೋಗ್ಬೇಕು, ಹುಮನಾದ್ಗೆ ಹೋಗ್ಬೇಕು ಕೆಲಸಕ್ಕೆ. ಸಂಪೂರ್ಣ ಗ್ರಾಮದಿಂದ ಕೂಡುವಂತ ಕ್ಷೇತ್ರ ಅಧ್ಯಕ್ಷರೇ. ನಾನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ಲೆಟರ್ ಕೂಡ ಕೊಟ್ಟಿದ್ದೀನಿ ಈ ವಿಷಯದಲ್ಲಿ. ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಆ ಸುತ್ತಮುತ್ತ ಗ್ರಾಮದಲ್ಲಿ ಅವಘಡ ಆದ್ರೆ, ಬೆಂಕಿ ಅವಘಡ ಆದ್ರೆ ಸುಮಾರು 30-40 ಕಿಲೋಮೀಟರ್ಲಿಂದ ಅವ್ರ ವಾಹನ ಬರಬೇಕು. ಆ ಬರಷ್ಟ್ರಿಗೆ ಅಲ್ಲಿ ಮನೆನೂ ಬೆಂಕಿ ಹಂಗೆ ಹತ್ತಿ ಸುಟ್ಟೋಗಿ ಭಸ್ಮ ಆಗಿರ್ತದೆ. ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ, ಖೇಣಿ ರಂಜೋಳ ಆಗಲಿ, ಹೊಕ್ಕಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ ಆಗಿದ್ದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸಿದ್ದಾರೆ. ಮತ್ತೆ NH ಹೈವೇ ಮೇಲೆ ಇದೆ ಅಧ್ಯಕ್ಷರೇ, NH9 ಏನ ಮುಂಬೈಲಿಂದ ಹೈದರಾಬಾದ್ ವಾಯಾ ಪೂನಾ ಹೋಗ್ತದೆ ಅಧ್ಯಕ್ಷರೇ. ಆ ಒಂದು ಕೇಂದ್ರ ಸ್ಥಾನ ಮನೇಕಳಿ ಎಲ್ಲಿ ಬರ್ತದೆ ಅಧ್ಯಕ್ಷರೇ. ಸುಮಾರು ವೆಹಿಕಲ್ಗಳು ಬೆಂಕಿ ಎತ್ತಿ ಉದಾಹರಣೆ ಇದೆ, ಸಜೀವ ದಹನ ಆಗಿರುವಂತ ಉದಾಹರಣೆ ಕೂಡ ಆ ಭಾಗದಲ್ಲಿ ಇದೆ ಅಧ್ಯಕ್ಷರೇ. ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೋತೀನಿ. ಅವ್ರ ಉತ್ತರದಲ್ಲಿ ಬಂದಿದೆ 3 ಸಲ ಲೆಟರ್ ಕೊಟ್ಟು, ನಾನು 3 ಸಲ ಕೇಳಿ 3 ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ವಾಹನ, ಒಂದು 2-3 ವಾಹನ ನಿಂದಿರಿಸಬೇಕು. ಇಲ್ಲ ವಾಹನ ಹೊಸ ಒಂದು ಕಚೇರಿ ಮಾಡಿದ್ರೆ ಆ ಭಾಗದ ಎಲ್ಲಾ ಸಮಾಜ ಜನರಿಗೆ, ಎಲ್ಲಾ ರೈತರಿಗೆ ಅನುಕೂಲ ಆಗ್ತಾ ಅಂತ ಹೇಳಕ್ ಇಚ್ಛಪಡ್ತೀನಿ ಅಧ್ಯಕ್ಷ. ತಮ್ಮ ಮೂಲಕ ಮಂತ್ರಿ ಕೇಳಕ್ ಇಚ್ಛಪಡ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ತಾಲೂಕಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಗ್ನಿಶಾಮಕ ಠಾಣೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ನಿಯಮವನ್ನು ಕೂಡ ಮಾಡಿಕೊಂಡಿದ್ದೇವೆ. ನಾವು ಅವರಿಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ. ನಾವು 2 ಎಕರೆ ಭೂಮಿ ಜಾಗ ಕೊಡಿ, ಅದನ್ನ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಾವು ಜಿಲ್ಲಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ 23ರಲ್ಲಿ 5/11/23ರಲ್ಲಿ ಪತ್ರ ಬರೆದಿದ್ದಾರೆ, 2 ಎಕರೆ ಭೂಮಿ ಕೊಡಿ ಅಂತೇಳಿ. ಮತ್ತೆ ತಿರುಗಿ 21/2/24ರಲ್ಲಿ ಪತ್ರ ಬರೆದಿದ್ದಾರೆ, 30/11/24ರಲ್ಲಿ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ 21 ಫೆಬ್ರವರಿಯಲ್ಲಿ ಕೂಡ 25ರಲ್ಲಿ ಬರೆದಿದ್ದಾರೆ. ಯಾವುದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ರೆಸ್ಪಾಂಡ್ ಮಾಡಿಲ್ಲ. 2 ಎಕರೆ ಭೂಮಿ ಕೊಟ್ರೆ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ, ಅದರಲ್ಲೇನು ಮಾಡೋದಿಲ್ಲ ಅಂತೆಲ್ಲ. ಯಾಕೆಂದ್ರೆ ನಮಗೆ ಕೂಡ ಬಂದಿರತಕ್ಕಂತ ಮಾಹಿತಿ, ಕಳೆದ 5 ವರ್ಷದಲ್ಲಿ ಸುಮಾರು 15 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ನಮಗೂ ಅರ್ಥ ಆಗಿದೆ. ನೀವು ತಕ್ಷಣ ತಾವು ಒಳ್ಳೆ ಶಾಸಕರಿದ್ದೀರಿ, ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಏನು ಪತ್ರ ನಾವು ಬರೆದಿದ್ದೇವೆ ಅವರಿಗೆ ಹೇಳಿ ಒಂದು 2 ಎಕರೆ ಭೂಮಿಯನ್ನ ಇಮಿಡಿಯೇಟ್ ಆಗಿ ಕೊಡಿಸಿದ್ರೆ ಪ್ರಾರಂಭ ಮಾಡ್ತೀವಿ. ಅದರಲ್ಲೇನು ಕೊಡೋದಿಲ್ಲ ಅಂತ ಹೇಳೇ ಇಲ್ವಲ್ಲ ನಾವು. ಮಾನ್ಯ ಅಧ್ಯಕ್ಷರೇ, ಧನ್ಯವಾದ. ಮಂತ್ರಿಜಿಯವರು ಹೇಳಿದ ಮಾತಿಗೆ ನಾನು ಕೇಳಿದ್ದೀನಿ. ಬಟ್ ಸರ್ಕಾರ ಸಾಹೇಬ್ರದ್ದು ಸರ್ಕಾರ ಇದೆ, ಮಾನ್ಯ ಗೃಹ ಮಂತ್ರಿ ಅವ್ರದ್ದು. ಜಿಲ್ಲಾಧಿಕಾರಿ 3 ಸಲ ಪತ್ರ ಬರೆದ್ರು ಕ್ಯಾರೆ ಅಂತ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇ? ಅವ್ರಿಗೆ ಜನರ ಬಗ್ಗೆ ಕಳಕಳಿ ಇಲ್ವಾ ಜಿಲ್ಲಾಧ್ಯಕ್ಷರಿಗೆ? ಹಾಗಾದ್ರೆ ಸುಮಾರು 15-16 ಕೋಟಿ ಲಾಸ್ ಆಯ್ತು. ಈಗ ಪ್ರಶ್ನೆ ನಿಮಗೆ ಅಗ್ನಿಶಾಮಕ ದಳ ಅಲ್ಲಿ ಬೇಕು,
ಅದನ್ನು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಹೇಳಿದ್ದಾರೆ ನಮಗೆ ಸ್ಥಳ ಕೊಡಿ, ಅದನ್ನು ನಾನು ಇವತ್ತು ನಿಮಗೆ ಸ್ಯಾಂಕ್ಷನ್ ಮಾಡಿ ಸ್ಥಳ ಕೊಡ್ತೇನೆ. ನಂದಲ್ಲಿದ್ರೆ ನಾನೇ ಈಗ ಒಂದ್ ಎಕರೆ ಸ್ಥಳ- ಕೊಡ್ತಿದ್ದೆ ಆಯ್ತು, ಅಧ್ಯಕ್ಷರೇ, ನನ್ನ ಹೊಲ ಅಲ್ಲಿಲ್ಲ. ಆಯ್ತು. ಈಗ ಸ್ಥಳ ಕಡಿಮೆಯಲ್ಲಿ ನಿಮಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ. ಸ್ಥಳಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಸಂಬಂಧಪಟ್ಟಾಗ ಅಲ್ವಾ? ನಮ್ಮ ಮುಲ್ಕಿ ತಾಲೂಕು ಅದನ್ನು ನೀವು ರೆವಿನ್ಯೂ ಮಿನಿಸ್ಟರ್ಗೆ ಒಂದು ಪತ್ರ ಬರೆದು ಅವ್ರದ್ದು ಮೊದಲು ಚರ್ಚೆ ಮಾಡಿ ಅದನ್ನು ಬಗೆಹರಿಸಿ. ಸರ್ ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ ಸರ್. ರೆವಿನ್ಯೂ ಮಂತ್ರಿ ತನ ಜಿಲ್ಲಾಧಿಕಾರಿ ಅಲಾಟ್ ಮಾಡೋ 3 ಪತ್ರ ಸರ್ಕಾರಿ ಹೋದ್ರು ಕೂಡ ಅವರು ಅದು ಮಾತ್ರ ಜಿಲ್ಲಾಧಿಕಾರಿ ಕೆಲಸ ಮಾಡದಿದ್ದಲ್ಲಿ ವಿಷಾದವಾಗಿ ಮಾತಾಡಿದ್ರು. ಜಿಲ್ಲಾಧಿಕಾರಿ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಕೆಲಸ ಮಾಡದಿದ್ದಲ್ಲಿ ಜಿಲ್ಲಾಧಿಕಾರಿ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ? ಜನ ಬಗ್ಗೆ ಕಳಕಳಿ ಇಲ್ವಾ ಜಿಲ್ಲಾಧಿಕಾರಿಗೆ ಹಾಗಾದ್ರೆ ಸರ್? ಆಯ್ತು, ಪ್ರಶ್ನೆ 2 ಎಕರೆ ಸರ್. ಅಧ್ಯಕ್ಷರೇ, ಅದಕ್ಕೆ ಪೂರಕವಾಗಿ ನನ್ನ ಮುಲ್ಕಿ ತಾಲೂಕಿಗೆ ಒಂದು ಫೈರ್ ಸರ್ವಿಸ್